ವಿಜಯನಗರ ಅರಸರ ಕಾಲದಲ್ಲಿ ಚಿನ್ನವನ್ನು ತಕ್ಕಡಿಯಲ್ಲಿ ತೂಗಿ ಮಾರಾಟ ಮಾಡ್ತಿದ್ದ ಉತ್ತರ ಕರ್ನಾಟಕ. ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಆಳಿದಂತಹ ಸಂಪದ್ಭರಿತ ನಾಡು ಉತ್ತರ ಕರ್ನಾಟಕ. ಕನ್ನಡವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟ ಜನ ನಮ್ಮ ಉತ್ತರ ಕರ್ನಾಟಕದು. ಆದರೆ ಇಂದಿನ ಪರಿಸ್ಥಿತಿ, ಅದೇ ಉತ್ತರ ಕರ್ನಾಟಕದ ಜನರು ದುಡಿದು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಬಾಂಬೆ, ಗೋವಾ, ಬೆಂಗಳೂರಿಗೆ ಹೋಗುವ ಪರಿಸ್ಥಿತಿ ಬಂದಿದೆ. ಇಂದು ಕೂಡ ಉತ್ತರ ಕರ್ನಾಟಕದ ಹಲವಾರು ಹಳ್ಳಿಗಳಲ್ಲಿ ಕಿತ್ತು ತಿನ್ನುವಂಥ ಬಡತನ ಇದೆ. ಇಂದು ಕೂಡ ಇಲ್ಲಿನ ಹಲವಾರು ಜನರು ತಮ್ಮ ಮಕ್ಕಳಿಗೆ ಅರ್ಧಕ್ಕೆ ಶಾಲೆ ಬಿಡಿಸಿ ಗಾರೆ ಕೆಲಸಕ್ಕೆ ಅಥವಾ ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸಕ್ಕೆ ಕಳುಹಿಸಿಕೊಡ್ತಾರೆ. ಇನ್ನು ಉದ್ಯೋಗಕ್ಕೆ ಬಂದರೆ ಉತ್ತರ ಕರ್ನಾಟಕದಲ್ಲಿರುವ ಹೆಚ್ಚಿನ ಯುವಕರಿಗೆ ಇರುವುದು ಎರಡೇ ಆಪ್ಷನ್, ಒಂದು ಕೃಷಿ, ಇನ್ನೊಂದು ಸರ್ಕಾರಿ ಕೆಲಸ. ಇವೆರಡು ಸಿಗದ ಯುವಕರು ನೇರವಾಗಿ ನೇಣಿಗೆ ಶರಣಾಗ್ತಾರೆ. ಇನ್ನು ರಸ್ತೆಗಳು, ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಅಂತೂ ಕೇಳೋಕೆ ಹೋಗಬೇಡಿ. ಇಲ್ಲಿ ಅಭಿವೃದ್ಧಿ ಅನ್ನೋದು ಕೇವಲ ಸರ್ಕಾರಿ ಪೇಪರ್ಸ್ಗಳವರೆಗೆ ಮಾತ್ರ ಸೀಮಿತವಾಗಿದೆ. ಜನರವರೆಗೆ ಅದು ತಲುಪೇ ಇಲ್ಲ. ಇದೇ ಪರಿಸ್ಥಿತಿ ಇದ್ರೆ ತಲುಪೋದು ಇಲ್ಲ. ಇನ್ನು ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ನೋಡಿ, IT ಕಂಪನಿಗಳು, ಕಾರ್ಖಾನೆಗಳು ಈ ಕಡೆ ಬರುವ ಯೋಚನೆ ಕೂಡ ಮಾಡುವುದಿಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿರುವುದು ಎರಡೇ ರೀತಿಯ ಕಾರ್ಖಾನೆ, ಒಂದು ಸಿಮೆಂಟ್ ಕಾರ್ಖಾನೆ, ಇನ್ನೊಂದು ಸಕ್ಕರೆ ಕಾರ್ಖಾನೆ. ಇಲ್ಲಿಯೂ ಕೂಡ ಸಾವಿರಾರು ಪ್ರತಿಭಾವಂತ ಯುವಕರಿದ್ದಾರೆ, ಆದರೆ ಅವಕಾಶಗಳಿಲ್ಲ. ಇವರಿಗೆ ಬೆಂಗಳೂರು, ಬಾಂಬೆ ಹೋಗುವುದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಇನ್ನು ಆದಾಯದ ಬಗ್ಗೆ ನೋಡಿ, ದಕ್ಷಿಣ ಕರ್ನಾಟಕದ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ 9,80,000 ರೂಪಾಯಿ ಇದ್ದರೆ, ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ 1,40,000 ರೂಪಾಯಿ ಇದೆ. ಅಂದರೆ ಆದಾಯದಲ್ಲಿ 8 ಲಕ್ಷ ರೂಪಾಯಿಯ ವ್ಯತ್ಯಾಸ ಇದೆ. ಇನ್ನು ನಮ್ಮ ಉತ್ತರ ಕರ್ನಾಟಕದ ರಾಜಕಾರಣಿಗಳಂತೂ ತಮ್ಮದೇ ಆದ ಸ್ಕೂಲ್, ಫ್ಯಾಕ್ಟರಿ, ಕಾಲೇಜ್ ಮತ್ತು ಬ್ಯಾಂಕ್ಗಳನ್ನು ಮಾಡಿಕೊಂಡು ಆರಾಮಾಗಿದ್ದಾರೆ. ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಬಗ್ಗೆ ಅವರು ಯಾವತ್ತೂ ತಲೆನೇ ಕೆಡಿಸ್ಕೊಂಡಿಲ್ಲ. ಒಂದು ಕಡೆ ದಕ್ಷಿಣ ಕರ್ನಾಟಕದ ಮೈಸೂರು, ಬೆಂಗಳೂರಿನಂಥ ನಗರಗಳು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾವೆ. ಇನ್ನೊಂದು ಕಡೆ ಬಿಜಾಪುರ, ಗುಲ್ಬರ್ಗಾಗಳಂಥ ಜಿಲ್ಲೆಗಳು ಇನ್ನೂ ಕೂಡ ಬಡತನದಲ್ಲಿ ಉಳಿದುಕೊಂಡಿದ್ದಾವೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ಇದೆಲ್ಲ ಪ್ರಾರಂಭವಾಗಿದ್ದು ಎಲ್ಲಿಂದ? ಉತ್ತರ ಕರ್ನಾಟಕಕ್ಕೆ ಈ ಪರಿಸ್ಥಿತಿ ಬಂದಿದ್ದಾದರೂ ಏಕೆ? ಬನ್ನಿ ಇದನ್ನ ಪ್ರಾರಂಭದಿಂದ ಪ್ರಾರಂಭಿಸೋಣ. ಅದು 1956ನೇ ವರ್ಷ. ಈಗಿರುವ ಕರ್ನಾಟಕ 4 ಭಾಗಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಒಂದು ಕಡೆ ಬಾಂಬೆ ಪ್ರಾಂತ್ಯ, ಇನ್ನೊಂದು ಕಡೆ ಹೈದರಾಬಾದ್ ಪ್ರಾಂತ್ಯ, ಮತ್ತೊಂದು ಕಡೆ ಮದ್ರಾಸ್ ಪ್ರಾಂತ್ಯ ಮತ್ತು ಕೊನೆಗೆ ಇಲ್ಲಿ ಮೈಸೂರು ಸಂಸ್ಥಾನ ಇತ್ತು. ಈ ಎಲ್ಲ ಪ್ರದೇಶಗಳಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಹೆಚ್ಚಿಗೆ ಇತ್ತು. ಇವರೆಲ್ಲರನ್ನು ಒಗ್ಗೂಡಿಸಿ ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ಪ್ರತಿಭಟನೆಗಳು ಆಗ್ತಿರ್ತವೆ. ಕೊನೆಗೆ 1956ರಲ್ಲಿ ಮೊದಲು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಬಾಂಬೆ ಪ್ರಾಂತ್ಯದ ಈ ಭಾಗಗಳನ್ನು, ನಿಜಾಮರ ಆಡಳಿತದಲ್ಲಿದ್ದ ಹೈದರಾಬಾದ್ ಪ್ರಾಂತ್ಯದ ಈ ಭಾಗಗಳನ್ನು, ಮದ್ರಾಸ್ ಮತ್ತು ಮೈಸೂರು ಸಂಸ್ಥಾನದ ಈ ಭಾಗಗಳನ್ನು ಸೇರಿಸಿ ಮೈಸೂರು ರಾಜ್ಯದ ಸ್ಥಾಪನೆ ಮಾಡಲಾಗುತ್ತೆ. ಇದೇ ಮೈಸೂರು ರಾಜ್ಯಕ್ಕೆ ಮುಂದೆ 1973ರಲ್ಲಿ ಡಿ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ನೋಡಿ, ಇಲ್ಲಿ ಏನಾಗಿತ್ತಂದ್ರೆ, ನಿಜಾಮರ ಆಡಳಿತದಲ್ಲಿದ್ದ ಹೈದರಾಬಾದ್ ಪ್ರಾಂತ್ಯ ಮತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಬಾಂಬೆ ಪ್ರಾಂತ್ಯ ಉತ್ತರ ಕರ್ನಾಟಕದಲ್ಲಿ ಸೇರಿಕೊಂಡಿರ್ತವೆ. ಈ ಪ್ರದೇಶಗಳ ಬಗ್ಗೆ ನಿಜಾಮರಾಗಲಿ ಅಥವಾ ಬ್ರಿಟಿಷರಾಗಲಿ ಯಾವತ್ತೂ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಇಲ್ಲಿನ ಜನರಿಂದ ಬ್ರಿಟಿಷರಿಗೆ ಮತ್ತು ನಿಜಾಮರಿಗೆ ಟ್ಯಾಕ್ಸ್ ಹೋಗ್ತಿತ್ತು. ಆದರೆ ಇಲ್ಲಿನ ಜನರು ಮತ್ತು ಅವರ ಕೃಷಿಯ ಬಗ್ಗೆ ನಿಜಾಮರಾಗಲಿ ಅಥವಾ ಬ್ರಿಟಿಷರಾಗಲಿ ಯಾವತ್ತೂ ಯೋಚನೆನೇ ಮಾಡಲಿಲ್ಲ. ಅದರಲ್ಲಿ ಈ ಪ್ರದೇಶಗಳಲ್ಲಿ ಯಾವಾಗಲೂ ಯುದ್ಧಗಳೇ ನಡೀತಾ ಬಂದಿದ್ದಾವೆ. ಇದೆಲ್ಲ ಕಾರಣಗಳಿಂದ ಉತ್ತರ ಕರ್ನಾಟಕ ಮೊದಲಿನಿಂದಲೂ ಬಡತನ ಕಾಣ್ತಾ ಬಂದಿದೆ. ನೋಡಿ, ಉತ್ತರ ಕರ್ನಾಟಕ ಏನಿದೆಯಲ್ಲ, ಇದು ಕೃಷಿಯ ಮೇಲೆ ಅವಲಂಬನೆಯಾಗಿರುವ ಪ್ರದೇಶ. ಮೊದಲಿನಿಂದಲೂ ಇಲ್ಲಿನ ಜನರಿಗೆ ಹೆಚ್ಚಿನ ಆದಾಯ ಬರುವುದೇ ಕೃಷಿಯಿಂದ. ಆದರೆ ನಿಜಾಮರಾಗಲಿ ಅಥವಾ ಬ್ರಿಟಿಷರಾಗಲಿ ಈ ಭಾಗದ ಜನರ ಕೃಷಿಗೆ ಯಾವುದೇ ಅನುಕೂಲಗಳು ಮಾಡಿಕೊಡಲಿಲ್ಲ. ಯಾವುದೇ ಡ್ಯಾಮ್ ನಿರ್ಮಾಣ ಮಾಡಲಿಲ್ಲ, ಯಾವುದೇ ಕಾಲುವೆಗಳನ್ನು ನಿರ್ಮಾಣ ಮಾಡಲಿಲ್ಲ, ಕೆರೆ, ನೀರಾವರಿ ಇವೆಲ್ಲದರ ಬಗ್ಗೆ ಅವರು ಯಾವತ್ತೂ ಈ ಪ್ರದೇಶದ ಜನರಿಗೆ ಅನುಕೂಲಗಳೇ ಮಾಡಿಕೊಡ್ಲಿಲ್ಲ. ಅದಕ್ಕೆ ಉತ್ತರ ಕರ್ನಾಟಕದ ಜನರ ಬಳಿ ಕೇವಲ ಮಳೆ ಒಂದೇ ಆಪ್ಷನ್ ಉಳಿದಿತ್ತು. ಚೆನ್ನಾಗಿ ಮಳೆ ಬಂದರೆ ಒಳ್ಳೆಯ ಫಸಲು ಬರ್ತಿತ್ತು, ಮಳೆ ಬರಲಿಲ್ಲ ಅಂದರೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದ ಹಾಗೆ ಇವರ ಪರಿಸ್ಥಿತಿ ಆಗ್ತಿತ್ತು. ಇನ್ನು ಸ್ಕೂಲ್ಸ್, ಹಾಸ್ಪಿಟಲ್ಸ್ ಮತ್ತು ರೋಡ್ಸ್ಗಳ ಬಗ್ಗೆ ಅಂತೂ ಕೇಳೋಕೆ ಹೋಗಬೇಡಿ. ಆ ಸಮಯದಲ್ಲಿ ಇದ್ಯಾವುದು ಉತ್ತರ ಕರ್ನಾಟಕದಲ್ಲಿ ಇರಲಿಲ್ಲ. ಇನ್ನು ದಕ್ಷಿಣ ಕರ್ನಾಟಕದ ಬಗ್ಗೆ ಮಾತಾಡುವುದಾದ್ರೆ 19ನೇ ಶತಮಾನದಿಂದಲೇ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಪ್ರಾರಂಭವಾಗಿದ್ದು. ಇನ್ನು 4ನೇ ಕೃಷ್ಣರಾಜ ಒಡೆಯರ ಕಾಲವಂತೂ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಯ ಸ್ವರ್ಣ ಯುಗ ಅಂತ ಕರೀತಾರೆ. ಇವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರಿನ ದಿವಾನರಾಗಿದ್ದರು. 4ನೇ ಕೃಷ್ಣರಾಜ ಒಡೆಯರ ಸಮಯದಲ್ಲಿ ಬೆಂಗಳೂರು, ಮೈಸೂರು ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲ
ತುಂಬಾನೇ ಅಭಿವೃದ್ಧಿ ಆಗ್ತವೆ. ಇವರ ಕಾಲದಲ್ಲಿ ಕನ್ನಂಬಾಡಿಯ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಇದರಿಂದಾಗಿ ಬೆಂಗಳೂರು, ಮೈಸೂರು ಮತ್ತು ಅದರ ಸುತ್ತಮುತ್ತಲಿನ 80% ಭೂಭಾಗಕ್ಕೆ ನೀರು ಸಿಗುವಂತಾಗುತ್ತೆ. ಇದಷ್ಟೇ ಅಲ್ಲದೆ ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆ, 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ, 1916ರಲ್ಲಿ ಮೈಸೂರು ಗಂಧದ ಎಣ್ಣೆಯ ಕಾರ್ಖಾನೆ, 1918ರಲ್ಲಿ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, 1918ರಲ್ಲೇ ಲೋಹದ ಕಾರ್ಖಾನೆ, 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ, 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ, ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ, 1912ರಲ್ಲಿ ಕೃಷಿ ಶಾಲೆಯ ಸ್ಥಾಪನೆ. ಇನ್ನೂ ಹೇಳ್ತಾ ಹೋದರೆ ಮುಗಿಯುವುದಿಲ್ಲ. ಅಷ್ಟೊಂದು ಡೆವಲಪ್ಮೆಂಟ್ ಮೈಸೂರಿನ ಮಹಾರಾಜರು ಈ ಪ್ರದೇಶಗಳಲ್ಲಿ ಮಾಡಿರ್ತಾರೆ. ಮುಂದೆ ಇವರ ಕಾಲಘಟ್ಟದಲ್ಲೇ ಮೈಸೂರಿನಲ್ಲಿ ಒಳ್ಳೆಯ ಗುಣಮಟ್ಟದ ಇನ್ಫ್ರಾಸ್ಟ್ರಕ್ಚರ್ಸ್, ರೋಡ್ಸ್ಗಳು, ಬ್ರಿಡ್ಜ್ಗಳು, ಡ್ಯಾಮ್ಗಳು, ಕಾಲುವೆಗಳು ನಿರ್ಮಾಣ ಆಗ್ತವೆ. ಬೆಂಗಳೂರಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಪವರ್ ಕೂಡ ಸಪ್ಲೈ ಆಗಲು ಪ್ರಾರಂಭವಾಗುತ್ತೆ. ಇದಷ್ಟೇ ಅಲ್ಲದೆ ರೈತರಿಗೆ ಸಾಕಷ್ಟು ನೀರಾವರಿ ಸೌಲಭ್ಯಗಳು, ಯುವಕರಿಗೆ ಉದ್ಯೋಗ, ಮಕ್ಕಳಿಗೆ ಶಿಕ್ಷಣ, ಒಳ್ಳೆಯ ಗುಣಮಟ್ಟದ ಆಸ್ಪತ್ರೆಗಳು, ಇದೆಲ್ಲ ಮೈಸೂರು ಬೆಂಗಳೂರಿಗೆ 19ನೇ ಶತಮಾನದಲ್ಲೇ ಸಿಕ್ಕಿರುತ್ತೆ. ಮುಂದೆ 1956ರಲ್ಲಿ ಕರ್ನಾಟಕ ರಾಜ್ಯದ ಸ್ಥಾಪನೆ ಆದಾಗ ಪರಿಸ್ಥಿತಿ ಹೇಗಿತ್ತು ಅಂದರೆ, ಒಂದು ಕಡೆ ಸಂಪದ್ಭರಿತ ಪ್ರದೇಶ ಬೆಂಗಳೂರು ಮತ್ತು ಮೈಸೂರು, ಇನ್ನೊಂದು ಕಡೆ ಕಾಡು ಕಗ್ಗತ್ತಲಿನಲ್ಲಿ ಮುಳುಗಿ ಹೋದ ಉತ್ತರ ಕರ್ನಾಟಕ. ಒಬ್ಬ ಮನುಷ್ಯನಿಗೆ ಬದುಕೋಕೆ ಬೇಕಾಗಿರುವ ಬೇಸಿಕ್ ಫ್ಯಾಸಿಲಿಟೀಸ್ ಕೂಡ ಇಲ್ಲಿ ಇರಲಿಲ್ಲ. ಆದರೆ ಕನ್ನಡಿಗರಿಗಾಗಿ ಒಂದು ರಾಜ್ಯದ ಸ್ಥಾಪನೆಯಾಗಿದೆ ಅಂತ ಗೊತ್ತಾದಾಗ ಉತ್ತರ ಕರ್ನಾಟಕದ ಜನರಲ್ಲಿ ಒಂದು ನಿರೀಕ್ಷೆ ಹುಟ್ಕೊಳ್ಳುತ್ತೆ. ಅದೇನೆಂದರೆ, ಇನ್ನು ಮುಂದೆ ನಾವು ಕೂಡ ಅಭಿವೃದ್ಧಿ ಆಗ್ತೇವೆ, ನಮ್ಮ ಪ್ರದೇಶಗಳು ಕೂಡ ಸುಧಾರಣೆ ಆಗ್ತವೆ ಅಂತ. ಆದರೆ ಅಭಿವೃದ್ಧಿ ಉತ್ತರ ಕರ್ನಾಟಕದವರೆಗೆ ಬರಲೇ ಇಲ್ಲ. ನೋಡಿ, ಕರ್ನಾಟಕದ ರಾಜಕೀಯದಲ್ಲಿ ಮೊದಲಿನಿಂದಲೇ ನಾವು ಪಕ್ಷಪಾತ ಕಾಣ್ತಾ ಬಂದಿದ್ದೇವೆ. ಪ್ರಾರಂಭದಿಂದಲೇ ನಾಯಕತ್ವ, ಅಧಿಕಾರ ಎಲ್ಲವೂ ದಕ್ಷಿಣ ಕರ್ನಾಟಕದ ಕೈಯಲ್ಲಿದೆ. ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರು ಮೈಸೂರು ಪ್ರದೇಶದವರು. ಇವರ ನಂತರ ಬಂದ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ಡಿ ದೇವರಾಜ್ ಅರಸ್, ಈ ಎಲ್ಲ ಮುಖ್ಯಮಂತ್ರಿಗಳು ದಕ್ಷಿಣ ಕರ್ನಾಟಕದವರೇ. ಇನ್ನು ಪ್ರಾರಂಭದ 10 ಮುಖ್ಯಮಂತ್ರಿಗಳ ಲಿಸ್ಟ್ ನೋಡಿದ್ರೆ ನಮಗೆ ಹೆಚ್ಚಿನ ಮುಖ್ಯಮಂತ್ರಿಗಳು ದಕ್ಷಿಣ ಕರ್ನಾಟಕದಿಂದಲೇ ನೋಡೋಕೆ ಸಿಗ್ತಾರೆ. ಉತ್ತರ ಕರ್ನಾಟಕದಿಂದಲೂ ಕೂಡ ಕೆಲವರು ಮುಖ್ಯಮಂತ್ರಿ ಆಗಿದ್ರು, ಆದರೆ ಅವರ ಅವಧಿ ತುಂಬಾನೇ ಕಡಿಮೆ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಿಂದ BD ಜತ್ತಿ, JH ಪಾಟೀಲ್, JD ಶೆಟ್ಟರ್, ಬಸವರಾಜ ಬೊಮ್ಮಾಯಿ, SR ಬೊಮ್ಮಾಯಿ ಇವರೆಲ್ಲ ಮುಖ್ಯಮಂತ್ರಿಗಳಾಗ್ತಾರೆ. ಆದರೆ ಇವರು ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅಷ್ಟೊಂದು ಚಿಂತೆ ಮಾಡಲಿಲ್ಲ. ಇನ್ನು ಮುಂದೆ ಉತ್ತರ ಕರ್ನಾಟಕದ ಜನರು ಕೂಡ ಅಭಿವೃದ್ಧಿ ಬೇಕು ಅಂತ ಹಲವಾರು ಬಾರಿ ಧ್ವನಿ ಎತ್ತಿದ್ರು. ಆದರೆ ಪ್ರತಿ ಬಾರಿ ಇವರಿಗೆ ಇಗ್ನೋರ್ ಮಾಡಲಾಯಿತು. ಚುನಾವಣೆಗಳು ಹತ್ತಿರ ಇದ್ದಾಗ ಅಭಿವೃದ್ಧಿ ಮಾಡ್ತೀವಿ ಅಂತ ಭಾಷಣಗಳಲ್ಲಿ ಅನೇಕ ರಾಜಕಾರಣಿಗಳು ಭರವಸೆ ಕೊಟ್ಟರು. ಆದರೆ ಚುನಾವಣೆಗಳು ಮುಗಿದ ನಂತರ ಮುಂದಿನ ಚುನಾವಣೆಗಳವರೆಗೆ ಉತ್ತರ ಕರ್ನಾಟಕದ ಕಡೆಗೆ ಯಾರೂ ತಿರುಗಿ ನೋಡಲಿಲ್ಲ. ಡೆವಲಪ್ಮೆಂಟ್ ಫೋಕಸ್ ಕೇವಲ ಮೈಸೂರು ಮತ್ತು ಬೆಂಗಳೂರಿನ ಪ್ರದೇಶಗಳಿಗೆ ಸೀಮಿತವಾಯಿತು. ಪ್ರಾರಂಭದ ದಿನಗಳಲ್ಲಿ ಇಂಡಸ್ಟ್ರೀಸ್, ರೋಡ್ಸ್, ಯೂನಿವರ್ಸಿಟೀಸ್ ಮತ್ತು IT ಪಾರ್ಕ್ಸ್ ಎಲ್ಲವೂ ಬೆಂಗಳೂರಿನ ಸಮೀಪದಲ್ಲಿ ಪ್ರಾರಂಭಿಸಲಾಯಿತು ಮತ್ತು ರಾಜ್ಯದ ಸಂಪನ್ಮೂಲಗಳ ದೊಡ್ಡ ಪಾಲು ಬೆಂಗಳೂರಿಗೆ ಕೊಡಲಾಯಿತು. ಇದೆಲ್ಲ ಕಾರಣಗಳಿಂದ ಒಂದು ಕಡೆ ದಕ್ಷಿಣ ಕರ್ನಾಟಕದ ಮೈಸೂರು ಮತ್ತು ಬೆಂಗಳೂರು ತುಂಬಾನೇ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಹೋದವು. ಇನ್ನೊಂದು ಕಡೆ ಬೆಳಗಾವಿ ಮತ್ತು ರಾಯಚೂರುಗಳಂಥ ಜಿಲ್ಲೆಗಳು ಅಭಿವೃದ್ಧಿನೇ ಆಗಲಿಲ್ಲ. ಇಂದು ನಾವು ಕರ್ನಾಟಕದ ಎಕಾನಾಮಿಕ್ ಮ್ಯಾಪ್ ನೋಡಿದ್ರೆ ನಮಗೆ ಇವೆರಡು ಬೇರೆ ಬೇರೆನೇ ರಾಜ್ಯಗಳು ಇರಬಹುದೇನೋ ಅನ್ನುವ ಹಾಗೆ ಕಾಣಿಸ್ತವೆ. ಒಂದು ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ತುಮಕೂರು, ಮಂಡ್ಯ ಇವು ನಮ್ಮ ರಾಜ್ಯದ ಅತಿ ಶ್ರೀಮಂತ ಜಿಲ್ಲೆಗಳು, ಅತಿ ಹೆಚ್ಚು ತಲಾ ಆದಾಯ ಹೊಂದಿದ ಜಿಲ್ಲೆಗಳು. ಇನ್ನೊಂದು ಕಡೆ ಬೀದರ್, ಕೊಪ್ಪಳ, ರಾಯಚೂರು, ಕಲಬುರಗಿ, ಯಾದಗಿರಿ ಇವೆಲ್ಲ ನಮ್ಮ ರಾಜ್ಯದ ಅತಿ ಹೆಚ್ಚು ಬಡತನ ಹೊಂದಿದ ಜಿಲ್ಲೆಗಳು. ಇಲ್ಲಿನ ಜನರು ಇಂದಿಗೂ ಕೂಡ ಬರಗಾಲ, ನೀರಿನ ಸಮಸ್ಯೆ, ನಿರುದ್ಯೋಗದಿಂದ ಬಳಲುತ್ತಿದ್ದಾರೆ. ಮಾಂಜಾ ನದಿಗೆ ಹತ್ತಿಕೊಂಡಿರುವಂತಹ ಇಸ್ಲಾಂಪುರ್ ತಾಂಡಾದಲ್ಲಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ನಿತ್ಯ ಕೊಡ ಹಿಡಿದು 1.5 ಕಿಲೋಮೀಟರ್ ದೂರ ನಡೆದು ಮಾಂಜಾ ನದಿಯಿಂದ ನೀರು ತಂದು ತಮ್ಮ ದಾಹವನ್ನ ನೀಗಿಸ್ಕೊಳ್ತಾ ಇದ್ದಾರೆ. ಇನ್ನು ಕೃಷಿಯನ್ನೇ ನಂಬಿದ ಈ ಜನರು ಬೆಳೆ ಹಾನಿ, ಮಳೆಯ ಸಮಸ್ಯೆಯಿಂದಾಗಿ ನೂರಾರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕಂದರೆ ಈ ಭಾಗದಲ್ಲಿ ಸರಿಯಾದ ಕಾಲುವೆಗಳಿಲ್ಲ, ರೈತರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗುವುದಿಲ್ಲ. ಇನ್ನು ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಶರಾವತಿ, ಕಾಳಿಗಳಂತ ಅನೇಕ ತುಂಬಿ ಹರಿಯುವ ನದಿಗಳು ಉತ್ತರ ಕರ್ನಾಟಕದಲ್ಲಿದ್ದಾವೆ. ಆದರೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇದರ ಲಾಭ ಕೆಲವು ರೈತರಿಗೆ ಸಿಗುತ್ತೆ. ನೋಡಿ, ಉತ್ತರ ಕರ್ನಾಟಕದ ಎಕಾನಮಿ ಮೊದಲಿನಿಂದಲೇ ಕೃಷಿಯ ಮೇಲೆ ಅವಲಂಬನೆಯಾಗಿದೆ. ಆದರೆ ಸರಿಯಾದ ನೀರಾವರಿ ವ್ಯವಸ್ಥೆ ಇಲ್ಲದಿದ್ರೆ ಕೃಷಿ ಹೇಗೆ ಮಾಡುವುದು? ಇನ್ನು ಸರ್ಕಾರ ಕೂಡ ಈ ಭಾಗದ ಜನರಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಡೋಕೆ ಅನೇಕ ಪ್ರಯತ್ನಗಳನ್ನ ಮಾಡ್ತು. ಆದರೆ ರಾಜಕೀಯ ವೈಷಮ್ಯದಿಂದ ಈ ನೀರಾವರಿ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗೋಕ್ಕೆ ತುಂಬಾನೇ ಟೈಮ್ ಬೇಕಾಯಿತು. ಉದಾಹರಣೆಗೆ ಈಗ ಆಲ್ಮಟ್ಟಿ ಡ್ಯಾಮ್ ನೋಡಿ, 1963ರಲ್ಲಿ ಈ ಡ್ಯಾಮ್ ಕಟ್ಟಲು ಪ್ರಾರಂಭಿಸಲಾಗಿತ್ತು. ಆದರೆ 2000ವರೆಗೆ ಅಂದರೆ 37 ವರ್ಷಗಳವರೆಗೆ
ಅದು ಕಂಪ್ಲೀಟ್ ಆಗಲಿಲ್ಲ. ಈ ಸರ್ಕಾರ ಮಾಡಿದ ತಪ್ಪುಗಳಿಂದ ವರ್ಷಗಳು ಕಳೆದಂತೆ ಬರಗಾಲ ಹೆಚ್ಚಾಯ್ತಾ ಹೋಯಿತು. ಡ್ಯಾಮ್ಗಳ ಪ್ರಾಜೆಕ್ಟ್ ಅಂತೂ ಕಂಪ್ಲೀಟ್ ಆಗಲೇ ಇಲ್ಲ. ಇದನ್ನೆಲ್ಲ ನೋಡಿದ ರೈತರು ಪ್ರತಿಭಟನೆಗಳನ್ನು ಮಾಡಿ ಸರ್ಕಾರಕ್ಕೆ ನೀರು ಕೇಳಿದ್ರು. ಆದರೆ ನೀರಿನ ಬದಲಿಗೆ ಸರ್ಕಾರ 1980ರಲ್ಲಿ ನವಲ್ಗುಂದ ಮತ್ತು ನರಗುಂದದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಿದ್ದ ರೈತರ ಮೇಲೆ ಫೈರಿಂಗ್ ಮಾಡೋಕೆ ಆದೇಶ ಕೊಡುತ್ತೆ. ಈ ಫೈರಿಂಗ್ ನಲ್ಲಿ 2 ರೈತರು ಸಾವನ್ನಪ್ತಾರೆ. ಆದರೆ ಡ್ಯಾಮ್ಗಳ ಕೆಲಸ ಇಂದಿಗೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇಂದಿಗೂ ಕೂಡ ಸಾವಿರಾರು ರೈತರಿಗೆ ನೀರಿನ ವ್ಯವಸ್ಥೆ ಇಲ್ಲ. ನಾವು ಗೋವಿಂಜಾಳ ಹಾಕ್ತಿದ್ದೀವಿ, ಹತ್ತಿ ಹಾಕ್ತಿದ್ದೀವಿ, ಕಡಲೆ ಹಾಕ್ತೀವಿ, ಅಂದ್ರೆ 2 ಬೆಳೆ ಬೆಳಿತೀವ್ರಿ. ಇವಾಗ ನೀರಿಲ್ಲ ಟೈಮ್ದಾಗ ಏನು ಬೆಳೆಯೋಕ್ಕಾಗಲ್ದು. ನಮ್ಗೆ ಎಕರೆಕ್ಕೆ 2-3 ಚೀಲ ಕಡಲೆ ಬೆಳೆದೀವಿ. ಸೊ ಈಗ ರಸ್ತೆಗಳ ಬಗ್ಗೆ ನೋಡಿ. ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಇಂದಿಗೂ ಕೂಡ ರಸ್ತೆಗಳಿಲ್ಲ. ಒಂದು ವೇಳೆ ರಸ್ತೆ ಇದ್ರೂ ಅವು ಗುಂಡಿಗಳಿಂದ ತುಂಬಿ ಹೋಗಿದ್ದಾವೆ. ಇನ್ನು ಕೆಲವು ರಸ್ತೆಗಳ ಮೇಲಂತೂ ಡಾಂಬರೇ ಹಾಕಿರುವುದಿಲ್ಲ, ಕೇವಲ ಜಲ್ಲಿ ಮರಳು ಹಾಕಿ ಬಿಟ್ಟಿರ್ತಾರೆ. ಇದು ಇಂಡಿ ರೋಡು ಗುಂಡಿ ರೋಡು ಒಂದು ಗೊತ್ತಾಗಲಾಗಿತ್ತು. ನಂಗೆ ಭಾಳ ಮಂದಿ ಇಂಡಿ ರೋಡ್ ಬಗ್ಗೆ ವಿಡಿಯೋ ಮಾಡೋಣ ಅಂತಿದ್ರು. ಬಟ್ ಇಲ್ಲಿ ಬಂದು ನೋಡಿದ್ರೆ ರೋಡೇ ಇಲ್ಲ, ಬರೀ ಮಣ್ಣದ. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯ ಇನ್ಕಂಪ್ಲೀಟ್ ರೋಡ್ಗಳು ಸಾವಿರಾರು ನೋಡೋಕೆ ಸಿಗ್ತವೆ. ಈ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ, ಉತ್ತರ ಕರ್ನಾಟಕದಲ್ಲಿ 70 ವರ್ಷಗಳಿಂದ ಇದೇ ನಡೀತಾ ಬಂದಿದೆ. ಇದೆಲ್ಲ ತಡಿಬೇಕು, ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ 2002ರಲ್ಲಿ ದೊಡ್ಡ ಹೋರಾಟಗಳಾಗ್ತವೆ. ಜನರು ದಂಗೆಗಳನ್ನು ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಇನ್ನು ಕೆಲವು ಕಡೆಗಳಲ್ಲಂತೂ ನಮಗೆ ಸೆಪರೇಟ್ ರಾಜ್ಯವೇ ಬೇಕು ಎಂಬ ಹೋರಾಟಗಳು ಪ್ರಾರಂಭ ಆಗ್ತವೆ. ಇದನ್ನೆಲ್ಲ ನೋಡಿದ ಆಗಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು 18 ಸೆಪ್ಟೆಂಬರ್ 2000ರಲ್ಲಿ ಡಿ.ಎಂ. ನಂಜುಂಡಪ್ಪ ಕಮಿಟಿ ರಚಿಸಿ ಇವರಿಗೆ ರಾಜ್ಯದ ಬಡ ಜಿಲ್ಲೆಗಳ ಸಮೀಕ್ಷೆ ಮಾಡಲು ಆದೇಶ ಮಾಡ್ತಾರೆ. ನಂತರ ಡಿ.ಎಂ. ನಂಜುಂಡಪ್ಪ ಅವರು 175 ತಾಲೂಕುಗಳಲ್ಲಿ ಸರ್ವೆ ಮಾಡಿ ಅಲ್ಲಿನ ಉದ್ಯೋಗ, ಶಿಕ್ಷಣ, ರಸ್ತೆ, ನೀರಾವರಿ ಇವೆಲ್ಲದರ ಸರ್ವೆ ಕಲೆಕ್ಟ್ ಮಾಡಿ ಕೊನೆಗೆ 2002ರಲ್ಲಿ ತಮ್ಮ ಫೈನಲ್ ರಿಪೋರ್ಟ್ ಸರ್ಕಾರಕ್ಕೆ ಕೊಡ್ತಾರೆ. ನಂಜುಂಡಪ್ಪ ಅವರ ರಿಪೋರ್ಟ್ ಪ್ರಕಾರ 175ರಲ್ಲಿನ 114 ತಾಲೂಕುಗಳು ಬಡತನದಲ್ಲಿದ್ದವು. ಈ 114 ತಾಲೂಕುಗಳಲ್ಲಿ ಅತಿ ಹೆಚ್ಚು ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿ ಇರ್ತವೆ. ಇನ್ನು ನಂಜುಂಡಪ್ಪ ಕಮಿಟಿಯ ವರದಿ ಹೇಳುತ್ತೆ, ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ನಡುವೆ ಇರುವ ಅಭಿವೃದ್ಧಿ ಅಸಮತೋಲನೆ ಕೋ ಇನ್ಸಿಡೆನ್ಸ್ ಅಲ್ಲ, ಇದು ಸರ್ಕಾರದ ತಪ್ಪು ಯೋಜನೆಗಳು ಮತ್ತು ತಪ್ಪು ನೀತಿಗಳ ಫಲ ಅಂತ. ಇನ್ನು ಇದೇ ರಿಪೋರ್ಟ್ನಲ್ಲಿ ಹೇಳಲಾಗುತ್ತೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ನಡುವೆ ತುಂಬಾನೇ ವ್ಯತ್ಯಾಸ ಇದೆ ಅಂತ. 2000ರಲ್ಲಿ ಬೆಂಗಳೂರಿನ ತಲಾ ಆದಾಯ 27,000 ರೂಪಾಯಿ ಇದ್ರೆ, ಇನ್ನೊಂದು ಕಡೆ ಬೀದರ್ನ ತಲಾ ಆದಾಯ 9,907 ರೂಪಾಯಿ ಇತ್ತು. ಇನ್ನು 75% ಇಂಡಸ್ಟ್ರಿಗಳು ದಕ್ಷಿಣ ಕರ್ನಾಟಕದಲ್ಲಿದ್ರೆ ಕೇವಲ 25% ಇಂಡಸ್ಟ್ರಿಗಳು ಉತ್ತರ ಕರ್ನಾಟಕದಲ್ಲಿದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಉತ್ತರ ಕರ್ನಾಟಕದಲ್ಲಿರುವ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ನಂಜುಂಡಪ್ಪ ವರದಿ ಹೇಳುತ್ತೆ. ಇನ್ನು ಎಲೆಕ್ಟ್ರಿಸಿಟಿ ದಕ್ಷಿಣ ಕರ್ನಾಟಕಕ್ಕೆ 76% ಸಿಕ್ಕರೆ ಉತ್ತರ ಕರ್ನಾಟಕಕ್ಕೆ ಕೇವಲ 26% ಸಿಗುತ್ತೆ. ಇನ್ನು ಮುಂದೆ ನಂಜುಂಡಪ್ಪ ವರದಿ ಹೇಳುತ್ತೆ, ರೈಲು ಮತ್ತು ರಸ್ತೆ ಸಾರಿಗೆ ವ್ಯವಸ್ಥೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಅಷ್ಟೊಂದು ಡೆವಲಪ್ ಆಗಿಲ್ಲ. ಇನ್ನು ಇದಕ್ಕೆಲ್ಲ ಪರಿಹಾರ ಬೇಕು ಅಂದ್ರೆ ತಾಲೂಕು ಮಟ್ಟದಲ್ಲಿ ಪ್ಲಾನಿಂಗ್ ಮಾಡಿ ಅಭಿವೃದ್ಧಿ ಕೆಲಸ ಪ್ರಾರಂಭಿಸಬೇಕು. ಶಿಕ್ಷಣ, ನೀರಾವರಿ ಮತ್ತು ಉದ್ಯೋಗಗಳು ಉತ್ತರ ಕರ್ನಾಟಕಕ್ಕೆ ಸಿಗುವ ಹಾಗೆ ಮಾಡಿದ್ರೆ ಖಂಡಿತ ಈ ಪ್ರದೇಶ ಸುಧಾರಣೆ ಆಗುತ್ತೆ ಅಂತ ನಂಜುಂಡಪ್ಪ ವರದಿ ಹೇಳುತ್ತೆ. ಇನ್ನು ಮುಂದೆ ನಮ್ಮ ಸರ್ಕಾರ ನಂಜುಂಡಪ್ಪ ವರದಿಯನ್ನು ಇಟ್ಟುಕೊಂಡು 2013ರಲ್ಲಿ ಉತ್ತರ ಕರ್ನಾಟಕದ ಜನರಿಗೆ ಅವರ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಇದೇ ವರ್ಷದಲ್ಲಿ ಅಂದ್ರೆ 2013ರಲ್ಲಿ ಸರ್ಕಾರ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ರಚಿಸಿ ಸ್ಥಳೀಯ ಪ್ರದೇಶಗಳು ಮತ್ತು ಉತ್ತರ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಮೊದಲ ಹಂತದಲ್ಲಿ ಈ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ಗೆ 5,000 ಕೋಟಿ ರೂಪಾಯಿಯ ಫಂಡ್ ಕೂಡ ಕೊಡಲಾಗುತ್ತೆ. ಆದರೆ ಇಲ್ಲಿಂದ ಮುಂದೆ 10 ವರ್ಷಗಳವರೆಗೆ ಯಾವುದೇ ದೊಡ್ಡ ಅಭಿವೃದ್ಧಿ ಕೆಲಸ ಆಗಲಿಲ್ಲ. 5,000 ಕೋಟಿಯಲ್ಲಿನ ಕೇವಲ 1,800 ಕೋಟಿ ಮಾತ್ರ ಅಭಿವೃದ್ಧಿಗೆ ಖರ್ಚಾಯಿತು. ಇನ್ನು ಉಳಿದ ಹಣ ಎಲ್ಲಿ ಹೋಯ್ತು ಯಾರಿಗೂ ಗೊತ್ತಾಗಲಿಲ್ಲ. ಇನ್ನು ಮುಂದೆ ಜನರು ಆಕ್ರೋಶಗೊಂಡು ಈ 5,000 ಕೋಟಿಯ ಫಂಡ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಸ್ವತಃ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ 120 ಕೋಟಿ ರೂಪಾಯಿ ಹಗರಣ ಮಾಡಿದೆ ಅಂತ ಗೊತ್ತಾಗುತ್ತೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಬೃಹತ್ ಹಗರಣ ನಡೆದಿದೆಯಂತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೋಟಿಯ ಹಗರಣ. ಸೊ ಇಲ್ಲಿ ಕೊನೆಗೆ ಆಗಿದ್ದೇನೆಂದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬಂದ ಹಣ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಿಂದು ಮುಗಿಸಿಬಿಟ್ರು. ಇದರ ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಕಡೆ ಗಮನನೇ ಕೊಡಲಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡ್ತೀವಿ ಅಂತ ಪಾಲಿಟಿಷಿಯನ್ಗಳು ಹೋಡ್ ತಗೊಂಡ್ರು, ಆದರೆ ಅಭಿವೃದ್ಧಿ ಮಾಡಲಿಲ್ಲ. ಮುಂದಿನ ದಿನಗಳಲ್ಲಿ ನಂಜುಂಡಪ್ಪ ಅವರ ರಿಪೋರ್ಟ್ ಮೂಲೆ ಗುಂಪಾಗಿ ಹೋಯಿತು. ಇನ್ನು ಉತ್ತರ ಕರ್ನಾಟಕದ ರಾಜಕಾರಣಿಗಳನ್ನು ನೋಡಿ,
ಇವರಿಗೆ ಕೇವಲ ಉತ್ತರ ಕರ್ನಾಟಕದ ಜನರ ವೋಟ್ ಬೇಕು. ಉತ್ತರ ಕರ್ನಾಟಕ ಡೆವಲಪ್ ಆಗ್ಲಿ ಬಿಡ್ಲಿ ಇವರಿಗೆ ಸಂಬಂಧನೇ ಇಲ್ಲ. ಈಗ ನೀವು ನಿಮ್ಮ ಏರಿಯಾದ ಯಾವುದೇ MLA ನೋಡ್ಕೊಳ್ಳಿ, ಅವ್ರದ್ದೇ ಸ್ವಂತ ಹಾಸ್ಪಿಟಲ್ಗಳದಾವೆ, ಕಾಲೇಜಸ್ಗಳದಾವೆ, ಫ್ಯಾಕ್ಟ್ರಿಗಳದಾವೆ, ಬ್ಯಾಂಕ್ಗಳದಾವೆ. ಅವರು ಚೆನ್ನಾಗಿ ಆಸ್ತಿ ಮಾಡ್ಕೊಂಡು ಆರಾಮಾಗಿ ಇದ್ದಾರೆ. ಇಲ್ಲಿ ಒಮ್ಮೆ ಎಲೆಕ್ಷನ್ ಗೆದ್ದು MP MLA ಆದ್ರೆ ಸಾಕು, ಬೆಂಗಳೂರು ಮೈಸೂರಿಗೆ ಶಿಫ್ಟ್ ಆಗಿ ಬಿಡ್ತಾರೆ. ಇದೇ ಪಾಲಿಟಿಷಿಯನ್ಗಳು ಚುನಾವಣೆಗೂ ಮುಂಚೆ ಒಳ್ಳೆ ರೋಡ್ ಮಾಡಿಸ್ತೀವಿ, 24/7 ನೀರು ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ವೋಟ್ ತಗೊಳ್ತಾರೆ. ಚುನಾವಣೆಗಳು ಗೆದ್ದ ನಂತರ ಮುಂದಿನ ಚುನಾವಣೆಗಳವರೆಗೆ ಇವರು ನೋಡಕ್ಕೂ ಸಿಗುವುದಿಲ್ಲ. ಬಿಜೆಪಿ ಕಾಂಗ್ರೆಸ್ ಅಂತ ಹೊಡೆದಾಡುವ ಯುವಕರು ಯಾವತ್ತಾದರೂ ರೋಡ್ ಮಾಡಿಸಿಕೊಡಿ ಅಂತ ನಿಮ್ಮ ಪಾಲಿಟಿಷಿಯನ್ಗಳಿಗೆ ಕೇಳಿದ್ದೀರಾ? ಸರ್ಕಾರಿ ಶಾಲೆಗಳು, ಆಸ್ಪತ್ರೆಗಳ ಬಗ್ಗೆ ಯಾವತ್ತಾದರೂ ನಿಮ್ಮ ಫೇವರೇಟ್ ಪಕ್ಷಗಳಿಗೆ ಪ್ರಶ್ನೆ ಮಾಡಿದ್ದೀರಾ? ಇಂದು ಕೂಡ ಜನರು 500,000 ರೂಪಾಯಿ ತಗೊಂಡು ವೋಟ್ ಹಾಕ್ತಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನಡೆದ ಚುನಾವಣೆಗಳನ್ನೇ ನೋಡಿ. ಆಫಿಷಿಯಲಿ ಕಾಂಗ್ರೆಸ್ ಪಕ್ಷ 136 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಮತ್ತು ಬಿಜೆಪಿ ಪಕ್ಷ 196 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ನೆನಪಿರ್ಲಿ, ಇದು ಆಫಿಷಿಯಲ್ ಡಾಟಾ. ಇನ್ನು ಅನ್ಅಫಿಷಿಯಲ್ ಡಾಟಾ ನೋಡುವುದಾದ್ರೆ ಕಾಂಗ್ರೆಸ್ 700 ಕೋಟಿಗಿಂತ ಹೆಚ್ಚು ಮತ್ತು ಬಿಜೆಪಿ 1,000 ಕೋಟಿಗಿಂತ ಹೆಚ್ಚು ಹಣ ಈ ಚುನಾವಣೆಗಳಲ್ಲಿ ಖರ್ಚು ಮಾಡಿದೆ. ಈಗ ಇಷ್ಟೊಂದು ಹಣ ಖರ್ಚು ಮಾಡ್ತಿರ್ತಾರೆ ಅಂದ್ರೆ ಅದರ ರಿಟರ್ನ್ ಆದ್ರೂ ತಗೋಬೇಕೆ ಅಲ್ವಾ? ಸೊ ಇದು ಮತ್ತೆ ಯಾವಾಗಾದ್ರೂ ನೋಡೋಣ. ನಮ್ಮ ಟಾಪಿಕ್ಗೆ ವಾಪಸ್ ಬರೋಣ. ನಮ್ಮ ರಾಜ್ಯದಲ್ಲಿ IT ಮತ್ತು ಇಂಡಸ್ಟ್ರಿಗಳು ತೆರೆಯಲು ಪ್ರಾರಂಭವಾದಾಗ ದೇಶದಲ್ಲೇ ಕರ್ನಾಟಕ IT ಇಂಡಸ್ಟ್ರಿನಲ್ಲಿ ನಂಬರ್ 1 ಸ್ಥಾನಕ್ಕೆ ಬರುತ್ತೆ. ದೇಶ ವಿದೇಶಗಳ ಕಂಪನಿಗಳೆಲ್ಲ ಇಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸ್ತವೆ. ಇನ್ಫೋಸಿಸ್, ವಿಪ್ರೋ, ಬಯೋಕಾನ್, HAL ಈ ರೀತಿಯ ಅನೇಕ IT ಕಂಪನಿಗಳು ಇಲ್ಲಿ ತೆರೆದುಕೊಳ್ತವೆ. ಆದ್ರೆ ಈ ಎಲ್ಲಾ ಕಂಪನಿಗಳು ಬೆಂಗಳೂರಿನ ಸುತ್ತಮುತ್ತಲಿನಲ್ಲೇ ಓಪನ್ ಆದವು. ಇದರ ಮೇಜರ್ ಲಾಭ ಮತ್ತೆ ದಕ್ಷಿಣ ಕರ್ನಾಟಕಕ್ಕೆ ಸಿಕ್ತು. ಇನ್ನು ಉತ್ತರ ಕರ್ನಾಟಕದ ಯುವಕರು ಮತ್ತೆ ತಮ್ಮ ಊರುಗಳನ್ನು ಬಿಟ್ಟು ಬೆಂಗಳೂರಿಗೆ ಬರಬೇಕಾಯಿತು. ರಾಯಚೂರು, ಬಳ್ಳಾರಿ, ಬೀದರ್, ಬಿಜಾಪುರ್, ಗುಲ್ಬರ್ಗಾಗಳಂತ ಜಿಲ್ಲೆಗಳಿಂದ ಯುವಕರು ತಮ್ಮ ಊರು ಮನೆ ಬಿಟ್ಟು 10-20 ಸಾವಿರ ಸ್ಯಾಲರಿಗೋಸ್ಕರ ಬೆಂಗಳೂರಿಗೆ ಬಂದು ನೆಲೆಸುವಂತಾಯಿತು. ಇನ್ನು ಕಂಪನಿಗಳು ಉತ್ತರ ಕರ್ನಾಟಕಕ್ಕೆ ಬರಬೇಕಂದ್ರೆ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂದ್ರೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ, ಎಲೆಕ್ಟ್ರಿಸಿಟಿಯ ಕೊರತೆ ಇದೆ, ನೀರಿನ ಕೊರತೆ ಇದೆ. ಸೊ ಇದೆಲ್ಲ ಕಾರಣಗಳಿಂದ ಯಾವುದೇ ಇನ್ವೆಸ್ಟರ್ ಈ ಕಡೆ ತಲೆನೇ ಹಾಕಲಿಲ್ಲ. ಸೊ ಕೊನೆಗೆ ಏನಾಯ್ತು, ಇಲ್ಲೇ ಟ್ಯಾಲೆಂಟ್ ದಕ್ಷಿಣಕ್ಕೆ ಹೋಯಿತು, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಬಡತನವೇ ಉಳಿದುಕೊಳ್ತು. ಇನ್ನು 2010ರಲ್ಲಿ ಜನರ ಆಕ್ರೋಶ ಎಷ್ಟೊಂದು ಹೆಚ್ಚಾಯಿತು ಅಂದ್ರೆ ಜನರು ನಮಗೆ ಸೆಪರೇಟ್ ಉತ್ತರ ಕರ್ನಾಟಕ ರಾಜ್ಯನೇ ಬೇಕು ಅಂತ ಹೋರಾಟ ಪ್ರಾರಂಭಿಸ್ತಾರೆ. ಬೆಳಗಾವಿ, ಧಾರವಾಡ ಸಹಿತ ಅನೇಕ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೋರಾಟಗಳು ಪ್ರಾರಂಭ ಆಗ್ತವೆ. ಸರ್ಕಾರಕ್ಕೆ ಉತ್ತರದ ಜನರ ಒಂದೇ ಪ್ರಶ್ನೆ ಇತ್ತು, ದಕ್ಷಿಣ ಕರ್ನಾಟಕದವರು ಕೊಟ್ಟಟ್ಟೆ ಟ್ಯಾಕ್ಸ್ ನಾವು ಕೊಡ್ತೇವೆ, ಆದರೆ ಅವರಿಗಿದ್ದಷ್ಟು ಸೌಲಭ್ಯಗಳು ನಮಗೆ ಯಾಕಿಲ್ಲ ಅಂತ. ಅದೇ ಸೌಲಭ್ಯಗಳು ನಮಗೂ ಬೇಕು ಅಂತ ಜನರು ಬೀದಿಗಿಳಿತಾರೆ. ಇದರ ಪರಿಣಾಮವಾಗಿ 2010ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಮತ್ತು ಯಾವುದೇ ಸರ್ಕಾರಿ ಕೆಲಸಕ್ಕಾಗಿ ಉತ್ತರ ಕರ್ನಾಟಕದ ಜನರು ಬೆಂಗಳೂರಿಗೆ ಹೋಗುವಂತೆ ಆಗಬಾರ್ದು ಅಂತ ರಾಜ್ಯದ 2ನೇ ರಾಜಧಾನಿಯಾಗಿ ಬೆಳಗಾವಿಯನ್ನು ಘೋಷಣೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಬೆಳಗಾವಿಯಲ್ಲೇ ಒಂದು ವಿಧಾನಸೌಧ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಆದ್ರೆ ಇದೆಲ್ಲ ಕೇವಲ ಉತ್ತರ ಕರ್ನಾಟಕದ ಜನರ ಆಕ್ರೋಶ ಕಡಿಮೆ ಮಾಡಲು ಮಾಡಲಾಗಿತ್ತು ಅಷ್ಟೇ. ಇನ್ನೂ ರಿಯಲ್ ಪವರ್ ಬೆಂಗಳೂರಿನ ಹಿಡಿತದಲ್ಲೇ ಇತ್ತು. ಕೇವಲ 2ನೇ ರಾಜಧಾನಿ ಅಂತ ಘೋಷಣೆ ಮಾಡಲಾಯಿತು ಅಷ್ಟೇ. ಆದ್ರೆ ಅಧಿಕಾರ ಮತ್ತು ಪವರ್ ಹಂಚಿಕೆ ಆಗ್ಲೇ ಇಲ್ಲ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೋಡುವುದಾದ್ರೆ ಉತ್ತರ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳಲ್ಲಿ ಇವತ್ತಿಗೂ ಕೂಡ ಸರಿಯಾದ ರೈಲು ಸಂಪರ್ಕವಿಲ್ಲ. ನಮ್ಮ ಕಡೆ ಇರೋದೇ 1 ಅಥವಾ 2 ರೈಲುಗಳು. ಅದರಲ್ಲಿ ಜನ ದನ ತುಂಬಿಕೊಂಡು ಹೋದಂಗೆ ಹೋಗ್ತಿರ್ತಾರೆ. ಕೂತ್ಕೊಳ್ಳಕ್ಕಂತೂ ಬಿಡಿ, ಕಾಲಿಡಕ್ಕೂ ಜಾಗ ಇರುವುದಿಲ್ಲ. ಇನ್ನು ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿಯ ಪ್ರದೇಶಗಳಲ್ಲಿ ಸ್ವಲ್ಪರ ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ. ಆದರೆ ಇನ್ವೆಸ್ಟ್ಮೆಂಟ್ ಅಲ್ಲಿಯೂ ಕೂಡ ಇನ್ನೂ ಕಡಿಮೆನೇ ಇದೆ. ಇನ್ನು ವಿಜಯಪುರಗಳಂತ ಜಿಲ್ಲೆಗಳ ಬಗ್ಗೆ ಅಂತೂ ಕೇಳೋಕೆ ಹೋಗಬೇಡಿ. ಇಲ್ಲಿಯ ಏರ್ಪೋರ್ಟ್ನ ಕೆಲಸ 15 ವರ್ಷಗಳಿಂದ ಪೆಂಡಿಂಗ್ ಇದೆ. ರಾಯಚೂರುಗಳಂತ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು, ರಸ್ತೆಗಳೆಲ್ಲ ಮುಳುಗಿ ಹೋಗ್ತವೆ. ಇನ್ನು ಯೂನಿವರ್ಸಿಟಿಗಳ ಪರಿಸ್ಥಿತಿ ಅಂತೂ ತುಂಬಾನೇ ಹದಗೆಟ್ಟು ಹೋಗಿದೆ. ಇಲ್ಲಿನ ಯೂನಿವರ್ಸಿಟಿ ಕಾಲೇಜಸ್ಗಳಲ್ಲಿ ಪ್ರತಿ ವರ್ಷ ಶಿಕ್ಷಕರ ಕೊರತೆ ಇರುತ್ತೆ. ಕಾಲೇಜ್ಗಳಿಗೆ ಬರಬೇಕಾದ ಫಂಡ್ ಬರುವುದಿಲ್ಲ. ಕಾಲೇಜ್ಗಳಲ್ಲಿ ಸರಿಯಾದ ಲ್ಯಾಬ್ ವ್ಯವಸ್ಥೆ ಇಲ್ಲ. ಅದೇ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿ 40-50 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಕಾಲೇಜ್ಗಳಿಗೆ ಹೋಗಬೇಕಾಗುತ್ತೆ. ಈಗ ಇದರ ಅರ್ಥ ಏನಂದ್ರೆ ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಕೇವಲ ಸರ್ಕಾರಿ ಕಾಗದಗಳವರೆಗೆ ಮಾತ್ರ ಸೀಮಿತವಾಗಿದೆ. ಜನರವರೆಗೆ ಅದು ತಲುಪೇ ಇಲ್ಲ. ಇನ್ನು ಮೀಡಿಯಾಗಳ ಬಗ್ಗೆ ನೋಡುವುದಾದ್ರೆ ನಮ್ಮ ರಾಜ್ಯದ ಬಹುತೇಕ ಮೀಡಿಯಾ ಹೌಸ್ಗಳು ದಕ್ಷಿಣ ಕರ್ನಾಟಕದಲ್ಲೇ ಇದ್ದಾವೆ. ಉತ್ತರ ಕರ್ನಾಟಕದ ನೀರಿನ ಸಮಸ್ಯೆ ಬಗ್ಗೆ, ಇಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ, ಸಾಮಾನ್ಯ ಜನರ ಪ್ರಾಬ್ಲಮ್ಗಳ ಬಗ್ಗೆ ಮತ್ತು ರೈತರು ಪ್ರತಿ ವರ್ಷ ಸುಸೈಡ್ ಮಾಡಿಕೊಳ್ಳುವುದರ ಬಗ್ಗೆ ಈ ಮೀಡಿಯಾ ಹೌಸ್ಗಳು ಮಾತಾಡುವುದು ತುಂಬಾನೇ ಕಡಿಮೆ. ಇನ್ನು ಶಾಸಕರು, ಸಚಿವರು ಅಥವಾ ಸರ್ಕಾರದ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಕಂಫರ್ಟ್ ಝೋನ್ ನಲ್ಲೇ ಇದ್ದಾರೆ. ಇನ್ನು ತಲಾ ಆದಾಯ ನೋಡುವುದಾದ್ರೆ ಬೆಂಗಳೂರಿನ ತಲಾ ಆದಾಯ 7 ಲಕ್ಷದವರೆಗೆ ಇದೆ. ಆದ್ರೆ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳಗಳಂತ ಜಿಲ್ಲೆಗಳ
ತಲಾ ಆದಾಯ ಇಂದಿಗೂ ಕೂಡ 1 ಲಕ್ಷ ರೂಪಾಯಿ ಇದೆ. ಇನ್ನು ನಮ್ಮ ಯುವಕರು ನೋಡಿ, ಒಂದು ದೇಶ, ಒಂದು ರಾಜ್ಯ ಅಥವಾ ಒಂದು ಜಿಲ್ಲೆ ಕಟ್ಟೋದ್ರಲ್ಲಿ ಮತ್ತು ಅಲ್ಲಿನ ಅಭಿವೃದ್ಧಿಯಲ್ಲಿ ಬಹುದೊಡ್ಡ ಪಾಲು ಯುವಕರದಾಗಿರುತ್ತೆ. ಆದ್ರೆ ಇಲ್ಲಿನ ಯುವಕರು ಆತ್ಮವಿಶ್ವಾಸವನ್ನೇ ಕಳೆದುಕೊಂಡಿದ್ದಾರೆ. ಜಾತಿ, ಮತ, ಧರ್ಮ ಅಂತ ಯೂಸ್ಲೆಸ್ ಡಿಸ್ಕಷನ್ ಮಾಡ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ಈ ಯುವಕರಿಗಾಗಿ, ಇವರ ಜಿಲ್ಲೆಗಳಿಗಾಗಿ ಸರ್ಕಾರ ಕೆಲಸ ಮಾಡಬೇಕಿತ್ತು. ಆದರೆ ಸರ್ಕಾರಕ್ಕಾಗಿ ಅಥವಾ ರಾಜಕಾರಣಿಗಳಿಗಾಗಿ ಈ ಯುವಕರು ಕೆಲಸ ಮಾಡ್ತಿದ್ದಾರೆ. ಯಾವ ರಾಜಕಾರಣಿ ಎಷ್ಟು ಕೆಲಸ ಮಾಡಿದ್ದಾನೆ ಅನ್ನೋದು ಇಲ್ಲಿ ಡಿಸ್ಕಸ್ ಆಗಬೇಕಿತ್ತು. ಆದರೆ ಇಲ್ಲಿ ಯಾವ ರಾಜಕಾರಣಿ ಎಷ್ಟು ದುಡ್ಡು ಮಾಡಿದ್ದಾನೆ, ಅವನ ಕಾರು, ಬಂಗ್ಲೆ, ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಆಗ್ತಿದೆ. ಇವರು ಹುಲಿ, ಅವರು ಟಗರು ಅನ್ನೋದು ಡಿಸ್ಕಸ್ ಆಗ್ತಿದೆ. ಆದರೆ ಇವರೆಲ್ಲ ಕೆಲಸ ಎಷ್ಟು ಮಾಡ್ತಿದ್ದಾರೆ ಅನ್ನೋದು ಡಿಸ್ಕಸ್ ಆಗ್ತಿಲ್ಲ. ಹೀಗೆ ಮುಂದುವರೆದ್ರೆ ನಮ್ಮ ಉತ್ತರ ಕರ್ನಾಟಕ ಯಾವತ್ತೂ ಅಭಿವೃದ್ಧಿ ಹೊಂದಲ್ಲ. ನಿಮ್ಮ ಹಕ್ಕು, ನಿಮ್ಮ ಪ್ರದೇಶಗಳಿಗೆ ಬೇಕಾಗಿರುವ ಅನುಕೂಲಗಳು ನೀವು ಸರ್ಕಾರಕ್ಕೆ ಬೇಡಿದಾಗ ಮಾತ್ರ ನಿಮಗೆ ಸಿಗುತ್ತೆ. ಚುನಾವಣೆಗಳಲ್ಲಿ ನಮ್ಮ ಧರ್ಮ ಅಥವಾ ನಮ್ಮ ಜಾತಿಯ ವ್ಯಕ್ತಿ ಅನ್ನೋದಕ್ಕಿಂತ ಆ ವ್ಯಕ್ತಿ ನಮ್ಮ ಪ್ರದೇಶಗಳಿಗೆ ಎಷ್ಟು ಕೆಲಸ ಮಾಡಿದ್ದಾನೆ ಅಂತ ವೋಟ್ ಹಾಕಿದರೆ ಖಂಡಿತ ನಮ್ಮ ಅಭಿವೃದ್ಧಿ ಆಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತೆ. ಇತ್ತೀಚೆಗೆ ನಾನು ಗೌರಿ ಲಂಕೇಶ್ ಅವರ ಬಗ್ಗೆ ವಿಡಿಯೋ ಮಾಡಿದ್ದೆ. ಇಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋ ಕೂಡ ನೋಡಬಹುದು. ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ಎಪಿಸೋಡ್ ಜೊತೆ. ನಾನು ನಿಮ್ಮ MN ಸೈನ್ ಆಫ್. ನಾವು ಇಷ್ಟೊಂದು ಕಷ್ಟಪಡಬೇಕು, ಉತ್ತರ ಕರ್ನಾಟಕದವ್ರು ಬರಬೇಕು, ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು, ಭಿಕ್ಷುಕರ ತರ ನಾವು ಭಿಕ್ಷೆ ಬೇಡಬೇಕು. ಅವಾಗ ನಮಗೇನೋ 100 ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದೇನೋ 10 ಪೈಸೆನೋ 20 ಪೈಸೆನೋ ಹಾಕ್ತಾರೆ ನಮ್ಮ ಉಡ್ಯಾಕ್ ಸರ್. ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ MLAಗಳದಾಗಿದೆ.